ನಮಸ್ಕಾರ, ನಾನು ಶುಭಾ. ಕುದಿಯೋ ಎಣ್ಣೆ ಒಳಗಡೆ ಸ್ವಲ್ಪ ಶುಂಠಿ ಹಾಕಿ ನೋಡಿ, ನೀವೇ ಶಾಕ್ ಆಗ್ತೀರಿ. ಮೊದಲನೇ ಟಿಪ್ಸು, ನಾವೆಲ್ಲ ಕುಕ್ಕರ್ ಬಳಸ್ತಾ ಇರ್ತೀವಲ್ಲ, ಕುಕ್ಕರ್ ವಿಸಿಲ್ಸ್ ನೀವೇನು ಮಾಡಬೇಕಂದ್ರೆ ಓಪನ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ನೀರೊಳಗಡೆ ಬಿಸಿ ಮಾಡಬೇಕು. ನೋಡಿ, ನಾನು ಬಿಸಿ ಮಾಡ್ತಾ ಇದ್ದೀನಲ್ಲ, ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. ಅದರೊಳಗಡೆ ಇರೋ ಗಲೀಜೆಲ್ಲ ಬಂದುಬಿಡುತ್ತೆ ಮತ್ತು ಅಂಟೆಲ್ಲ ಇರುತ್ತಲ್ಲ, ನೀಟಾಗಿ ಹೊಟ್ಟೋಗುತ್ತೆ ಬಿಸಿ ಮಾಡೋದ್ರಿಂದ. ಮತ್ತು ಚೆನ್ನಾಗಿರೋ ನೀರಲ್ಲಿ ವಾಶ್ ಮಾಡಿಬಿಟ್ಟು ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಮತ್ತೆ ಬಳಸ್ಕೊಳ್ಳಿ. ಈ ಥರ ನೀವು ವಾರಕ್ಕೆ ಒಂದು ಟೈಮ್ ಮಾಡಿದ್ರೆ ನಿಮ್ಮ ಕುಕ್ಕರ್ ವಿಸಿಲ್ಸ್ ತುಂಬ ನೀಟಾಗಿರುತ್ತೆ. ಬೇಕಾದರೆ ಟ್ರೈ ಮಾಡಿ ನೋಡಿ ಈ ಟ್ರಿಕ್ಸ್ ಕೂಡ. ಸೆಕೆಂಡ್ ಟಿಪ್ಸು, ನೀವು ಯಾವುದೇ ಬಾಟ್ಲಲ್ಲಾಗಲಿ ಉಪ್ಪು ಸ್ಟೋರ್ ಮಾಡೋವಾಗ ದಪ್ಪ ಅವಲಕ್ಕಿ ಒಂದು ಸ್ವಲ್ಪ ಕೆಳಗಡೆ ಹಾಕಿ ಮತ್ತೆ ಉಪ್ಪು ಹಾಕಬೇಕು. ನೋಡಿ, ಪ್ಯಾಕೆಟಿಂದ ಉಪ್ಪು ಒಂದೊಂದ್ಸತಿ ಬಾಟಲ್ ಒಳಗಡೆಗೆ ಉಪ್ಪೇ ಅಲ್ಲ ಬೇರೆ ಯಾವುದೇ ರೇಷನ್ ಐಟಮ್ ಆಗಲಿ ಸೇರಿಸೋವಾಗ ಸೈಡಲ್ಲಿ ಬಿದ್ದೋಗ್ತಾ ಇದೆ ಅಂದರೆ ನೀವೊಂದು ಪೇಪರ್ ತಗೊಂಡು ಈ ಥರ ಕೋನ್ ಥರ ಮಾಡಿಕೊಂಡು ಮತ್ತೆ ಆ ರೇಷನ್ ಐಟಮ್ ಬಾಟಲ್ ಒಳಗೆ ಸೇರಿಸ್ಕೋಬೋದು. ಇದು ತುಂಬ ಸುಲಭ. ಈ ಥರ ಕೆಳಗಡೆ ದಪ್ಪ ಅವಲಕ್ಕಿ ಹಾಕ್ಕೊಳ್ಳೋದ್ರಿಂದ ಇವಾಗ ಒಂದೊಂದ್ಸತಿ ಉಪ್ಪು ತೇವ ಕೈಗೆ ಮೆತ್ಕೊತಾ ಇರುತ್ತಲ್ಲ, ಹಂಗಾಗಲ್ಲ ಅಂತ ಫಸ್ಟ್ ಅವಲಕ್ಕಿ ಸೇರಿಸ್ಬೇಕು. ನೋಡಿ, ಮತ್ತೆ ಬಾಟಲ್ ಮುಚ್ಚಳ ಹಾಕ್ಬಿಟ್ಟು ಎತ್ತಿಕ್ಕಿ. ಮೂರನೇ ಟಿಪ್ಸು, ನಾವು ರೇಷನ್ ಐಟಮ್ ಎಲ್ಲ ತಂದಾಗ ಬಾಕ್ಸ್ಗಳಿಗೆ ಸೇರಿಸ್ಬಿಡ್ತೀವಿ. ಉಳಿದಿರೋನು ಈ ಥರ ಬುಟ್ಟಿಯಲ್ಲಿ ಇಟ್ಬಿಟ್ಟು ಮುಚ್ಚಳ ಹಾಕ್ಬಿಟ್ಟು ಸೈಡಲ್ಲಿಡಿ, ನೋಡೋಕ್ಕೂ ಚೆನ್ನಾಗಿರುತ್ತೆ ಚೀಲದಲ್ಲಿಡೋ ಬದಲು. ಹಳೇದೊಂದು ಮಣ್ಣಿನ ದೀಪ ತಗೊಂಡಿದ್ದೀನಿ, ಊದ್ಬತ್ತಿ ನಮಗೆ ಒಂದು ಕಡ್ಡಿ ಆದರೆ ಸಾಕು. ನೋಡಿ, ಅದ್ರ ಮೇಲೆ ಬಂದಿರುತ್ತಲ್ಲ, ಇದನ್ನೆಲ್ಲ ನೀಟಾಗಿ ಕಡ್ಡಿ ಬೇಕಾಗಿಲ್ಲ ನಮಗೆ. ಆ ಮೇಲೆ ಭಾಗ ಎಲ್ಲ ತೆಗೆದುಬಿಡಿ. ನೀಟಾಗಿ ತೆಗೆದುಬಿಟ್ಟ ಮೇಲೆ ನೀವು ದೇವ್ರ ಪೂಜೆಗೆ ಬಳಸ್ತೀರಲ್ಲ, ಕರ್ಪೂರ ಅಂತೂ ಇದ್ದೇ ಇರುತ್ತಲ್ವ, ಒಂದು ಕರ್ಪೂರ ತಗೊಂಡು ಅದನ್ನು ಪುಡಿ ಮಾಡಿಬಿಡಿ. ಮತ್ತು ಎಳ್ಳೆಣ್ಣೆ ಒಂದು ಸ್ವಲ್ಪ, ನೋಡಿ ಒಂಚೂರು ಎಳ್ಳೆಣ್ಣೆ ಹಾಕ್ಕೊಂಡು ಅದ್ರ ಮೇಲೆ ಒಂದು ಕರ್ಪೂರ ಇಟ್ಬಿಟ್ಟು ಹಚ್ಚಿಬಿಡಿ. ಇದು ದೀಪ ಎಷ್ಟೊತ್ತು ಉರಿಯುತ್ತೋ ಅಷ್ಟೊತ್ತು ಬಿಟ್ಬಿಡಿ. ಇದು ಒಂದು ಒಳ್ಳೆ ಸ್ಮೆಲ್ ಇರುತ್ತೆ. ದೀಪ ಉರಿಯೋಕ್ಕೆ ಬಿಟ್ಬಿಡಿ. ದೀಪ ಎಲ್ಲ ಉರಿದಿದ್ದಾದಮೇಲೆ ಆರೋಗುತ್ತಲ್ವ, ಇದನ್ನು ನೀವು ನಿಮ್ಮ ಮನೇಲಿ ಎಲ್ಲಿ ಹಲ್ಲಿ ಓಡಾಡುತ್ತೋ ಅಲ್ಲಿ ಇಟ್ಬಿಡಿ. ಈ ಸ್ಮೆಲ್ಗೆ ಒಂದು ಹಲ್ಲಿ ಕೂಡ ಬರಲ್ಲ. ಬೇಕಾದರೆ ಟ್ರೈ ಮಾಡಿ ನೋಡಿ. ಚಿಕ್ಕದೊಂದು ಬಾಟಲ್ ತಗೊಂಡಿದ್ದೀನಿ. ಬೇಕಿಂಗ್ ಸೋಡಾ 1 ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೊಬಿಡಬೇಕು. ಮತ್ತು ವಿನಿಗರು, ಇದು ಒಂದು ಸ್ವಲ್ಪ ತೋರಿಸ್ತೀನಿ ನೋಡಿ. ಒಂದಷ್ಟು ವಿನಿಗರು ಹಾಕ್ಕೊಬಿಟ್ಟು, ಮತ್ತು ನಾನು ಬಟ್ಟೆ ಒಗೆಯೋಕ್ಕೆ ಬಳಸ್ತೀನಲ್ಲ, ಲಿಕ್ವಿಡ್ ಒಂದು ಸ್ವಲ್ಪ ತಗೊಂಡಿದ್ದೀನಿ. ನಮ್ಮ ಮನೇಲಿ ನಾವು ಲಿಕ್ವಿಡ್ ಬಳಸಲ್ಲ ಅನ್ನೋರು ಪಾತ್ರೆ ಉಜ್ಜಕ್ಕಾದರೂ ಲಿಕ್ವಿಡ್ ಬಳಸೋ ಥರ ಇದ್ದರೆ ಆ ಲಿಕ್ವಿಡ್ ಒಂದು ಸ್ವಲ್ಪ ಹಾಕ್ಕೋಬೋದು. ನಾನು ಬಟ್ಟೆ ಒಗೆಯೋಕ್ಕೆ ಬಳಸ್ತೀವಲ್ಲ ಅದೇ ಲಿಕ್ವಿಡ್ಡೇ ಒಂದು ಸ್ವಲ್ಪ ಹಾಕ್ಕೊಂಡಲ್ಲ. ಮತ್ತು ನೀರು ಹಾಕ್ಬಿಡಿ. ಒಂದಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಕೊಂಡು, ನಿಮ್ಮ ಹತ್ರ ಸ್ಪ್ರೇ ಬಾಟಲ್ ಇದ್ದರೆ ಸ್ಪ್ರೇ ಬಾಟಲ್ಲು, ಇಲ್ಲಾಂದರೆ ವೇಸ್ಟ್ದು ಯಾವುದನ್ನ ಬಾಟಲ್ ಇರುತ್ತಲ್ಲ, ಈ ಲಿಕ್ವಿಡ್ನು ಆ ಬಾಟಲ್ ಒಳಗೆ ಹಾಕ್ಬಿಡಿ. ಇವಾಗ ನಾವು ಕಿಚನಲ್ಲಿ ಶೆಲ್ಫ್ ಮೇಲೆ ಆಯಿಲೆಲ್ಲ ಹಂಗಂಗೆ ಇರುತ್ತೆ, ಜಿಡ್ಡು ತುಂಬ ಅಂಟಂಟು ಅನಿಸುತ್ತೆ. ನೋಡಿ, ನಾನು ತೋರಿಸ್ತಾ ಇದ್ದೀನಿ, ಆಯಿಲ್ ಬಾಟಲ್ಸ್ ಎಲ್ಲ ಹಂಗೆ ಇಟ್ಬಿಟ್ಟಿರ್ತೀವಿ. ತುಂಬ ಅಂಟಿದ್ದಾಗ ನೀವು ಈ ಲಿಕ್ವಿಡ್ನು ಒಂದು ಸ್ವಲ್ಪ ಸ್ಪ್ರೇ ಮಾಡ್ಕೋಬೇಕು. ಈ ಥರ ಸ್ಪ್ರೇ ಮಾಡಿಬಿಟ್ಟು ಸ್ವಲ್ಪ ಲಿಕ್ವಿಡ್ ಹಾಕ್ಕೊಂಡು ಬಟ್ಟೆಯಲ್ಲಿ ಒರೆಸ್ಬಿಡಿ. ಎಷ್ಟೇ ಅಂಟು ಜಿಡ್ಡಿದೆ ನಮ್ಮ ಶೆಲ್ಫ್ಗಳೆಲ್ಲ ಅನ್ನೋದು ತುಂಬ ನೀಟಾಗಿ ಒಂದು ಚೂರು ಅಂಟಿರಲ್ಲ. ಬೇಕಾದರೆ ಟ್ರೈ ಮಾಡಿ ನೋಡಿ. ಇದೇ ಅಲ್ಲ, ನೀವು ನಿಮ್ಮ ಗ್ಯಾಸ್ ಸ್ಟವ್ ಕ್ಲೀನ್ ಮಾಡ್ಕೋಬೋದು, ಮತ್ತು ನಿಮ್ಮ ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡ್ಕೋಬೋದು, ಫ್ರಿಜ್ಜು ಕ್ಲೀನ್ ಮಾಡ್ಕೋಬೋದು. ಮತ್ತು ಈ ಗ್ಯಾಸ್ ಸ್ಟವ್ ಹಿಂದ್ಗಡೆ ಶೆಲ್ಫ್ ಕೂಡ ನೋಡಿ ತುಂಬ ಅಂಟಿದೆ ಅಂದರೆ ಇದೇ ಲಿಕ್ವಿಡ್ನೇ ಸ್ವಲ್ಪ ಹಾಕ್ಕೊಂಡು ಬಟ್ಟೆಯಲ್ಲಿ ಒರೆಸ್ಬಿಡಿ. ಒಂದು ಸ್ವಲ್ಪ ಕೂಡ ಅಂಟಿರಲ್ಲ. ಟ್ರೈ ಮಾಡಿ ನೋಡಿ. ನಮ್ಮ ಮನೇಲಿರೋ ಬೀಗಕ್ಕೆ ಒಂದೊಂದು ಸತಿ ನಾವೇನು ಮಾಡಿದ್ರೂ ಓಪನ್ನೇ ಆಗ್ತಾಯಿಲ್ಲ ನೋಡಿ. ನೀರೇನಾದರೂ ಹೋದಾಗ ಮತ್ತು ತುಂಬ ತುಕ್ಕಿಡ್ದಿದೆ ಒಳಗಡೆ ಅಂದಾಗ ಓಪನ್ ಆಗದಿದ್ದಾಗ ನೀವೇನು ಮಾಡಬೇಕಂದ್ರೆ ಒಂದು ಸ್ವಲ್ಪ ವ್ಯಾಸ್ಲಿನ್ ತಗೊಂಡು ನಿಮ್ಮ ಬೀಗಕ್ಕೆ ಸ್ವಲ್ಪ ವ್ಯಾಸ್ಲಿನು, ಬೀಗದ ಕೈಗೂ ಅಷ್ಟೇ ಒಂದು ಸ್ವಲ್ಪ ವ್ಯಾಸ್ಲಿನ್ ಹಚ್ಬಿಡ್ಬೇಕು. ಸ್ವಲ್ಪ ಹೊತ್ತು ಬಿಡಬೇಕು ಹಚ್ಬಿಟ್ಟು. ಮತ್ತು ನೀವು ಟ್ರೈ ಮಾಡಿದ್ದೀರಂತಂದರೆ ನಿಧಾನವಾಗಿ ಸ್ವಲ್ಪ ಹಿಂಗೆ ಅನ್ನೋದ್ರಿಂದ ಬೀಗ ಓಪನ್ ಆಗಿಬಿಡುತ್ತೆ. ನೋಡಿ, ನಾನು ಟ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಬೀಗ ಓಪನ್ ಆಗೋಯ್ತಲ್ಲ. ನೀವು ನಿಮ್ದು ಈ ಥರನೇ ತುಕ್ಕಿಡ್ದಿದ್ರೆ ಟ್ರೈ ಮಾಡಿ ನೋಡಿ. ಈ ಥರ ಪ್ಲೇಟ್ಸ್ ಮೇಲೆ ಇಲ್ಲ ಯಾವುದನ್ನ ಟೇಬಲ್ ಮೇಲೆ ಈ ಪೇಪರ್ದು ಸ್ಟಿಕ್ಕರ್ಸ್ ಇರುತ್ತಲ್ಲ, ಇದು ನಾವು ಕಿತ್ತು ಬಿಡ್ತೀವಿ, ಆದರೂ ಒಂದು ಸ್ವಲ್ಪ ಹೋಗಿರಲ್ಲ. ಆ ಟೈಮಲ್ಲಿ ವ್ಯಾಸ್ಲೈನ್ ಹಚ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡಬೇಕು. ಮತ್ತು ಬಟ್ಟೆಯಲ್ಲಿ ನಾನು ಸೇಮ್ ಹಿಂಗೆ ಅಂತ ಇದ್ದೀನಲ್ಲ, ಹಿಂಗೆ ಅಂದ್ಬಿಡಿ. ನೋಡಿ, ಬಟ್ಟೆಯಲ್ಲಿ ಹಿಂಗೆ ಅಂತ ಇದ್ದರೆ ಸಾಕು. ನಿಮಗೆ ನೀರು ಬೇಡ, ಲಿಕ್ವಿಡ್ಡು ಏನೂ ಬೇಕಾಗಿಲ್ಲ, ಬರೀ ವ್ಯಾಸ್ಲೈನ್ ಒಂದಿದ್ದರೆ ಸಾಕು. ಈ ಥರ ಪೇಪರ್ಸ್ ಸ್ಟಿಕ್ಕರ್ಸ್ ಎಲ್ಲನ ಇದ್ದರೆ ನೀಟಾಗಿ ತೆಗೆದು ಬಿಡ್ಬೋದು. ನೋಡಿ, ಆ ಪ್ಲೇಟ್ ಮತ್ತೆ ನಾನು ನಿಮಗೆ ತೋರಿಸ್ತೀನಿ, ಸ್ಟಿಕ್ಕರ್ ಅಂಟಿಸ್ದಂಗಿಲ್ಲ. ಚೆನ್ನಾಗಿ ಬಿಸಿಯಾಗಿರೋ ಆಯಿಲ್ ಒಳಗಡೆ ಒಂದು ಸ್ವಲ್ಪ ಶುಂಠಿ ತಗೊಂಡು ಸಿಪ್ಪೆ ತೆಗೆದು ವಾಶ್ ಮಾಡಿ ಕುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಹೊತ್ತು ಬಿಟ್ಬಿಡಬೇಕು. ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲೇ ಇದೆ. ಸ್ವಲ್ಪ ಹೊತ್ತು ಬಿಟ್ಬಿಟ್ಟ ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆಯಲ್ಲ, ಇವಾಗ ಈ ಸ್ಪೂನಿಂದ ಸೈಡಿಗೆ ತೆಗೆದುಬಿಡಿ. ಈ ಥರ ಶುಂಠಿ ಹಾಕೋದ್ರಿಂದ ಇವಾಗ ಒಬ್ಬೊಬ್ಬರು ಆಯಿಲಲ್ಲಿ ಕರೆದಿರೋದು ಪೂರಿ ಆಗಲಿ, ವಡೆ, ಸಮೋಸ ಏನೇ ಆಗಲಿ ಆಯಿಲಲ್ಲಿ ಕರೆದಿರೋದು ತಿಂದಿದ್ದಾರಂದರೆ ಅವ್ರಿಗೆ
ಸರಿಯಾಗಿ ಜೀರ್ಣ ಆಗಲ್ಲ, ಇಲ್ಲಾಂದರೆ ಗ್ಯಾಸ್ಟ್ರಿಕ್ ಆಗ್ತಾ ಇರುತ್ತೆ, ಎದೆಯಲ್ಲಿ ಉರಿತಾ ಇರುತ್ತೆ. ಆಯಿಲ್ ಐಟಮ್ಮೇ ಬೇಡ ಅಂದ್ಕೊಳ್ಳೋರು ನೀವೇನು ಮಾಡಬೇಕಂದ್ರೆ ಆಯಿಲಲ್ಲಿ ಕರಿಯೋ ಫಸ್ಟು ಈ ಥರ ಆಯಿಲ್ ಒಳಗಡೆ ಸ್ವಲ್ಪ ಶುಂಠಿ ಹಾಕಿ ನೋಡಿ. ಹಿಂಗೆ ಮಾಡೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್ ಆಗಲ್ಲ, ಜೀರ್ಣನೂ ಚೆನ್ನಾಗಾಗುತ್ತೆ. ಬೇಕಾದರೆ ಟ್ರೈ ಮಾಡಿ ನೋಡಿ, ಮತ್ತೆ ಬಂದೆ ನನಗೆ ಕಾಮೆಂಟ್ ಹಾಕಿ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.